ಕೃಷಿ ಮೇಳ ನಡೀತಾ ಇದೆ, ಹೋಗಿದ್ರಾ? ಹೇ, ಹೋಗಿದ್ ಬನ್ನಿ. ಇರೋದೇ 4 ದಿನ, ಆಮೇಲೆ ಹೋಗ್ಬೇಕಿತ್ತು ಅಂತೆಲ್ಲ ಅನ್ಕೋಬೇಡಿ. ಇದು ನಾರ್ಮಲ್ ಎಕ್ಸಿಬಿಷನ್ ಥರ ಅಲ್ಲ. ನೀವು ವ್ಯವಸಾಯ ಮಾಡಬೇಕು ಅಂದ್ಕೊಂಡಿದ್ರೆ, ರೈತರಾಗಿದ್ದರೆ ಅಥವಾ ಬೇಸಾಯದ ಬಗ್ಗೆ ತಿಳ್ಕೋಬೇಕು ಅಂದ್ಕೊಂಡಿದ್ರೆ ನೀವು ವಿಸಿಟ್ ಮಾಡಲೇಬೇಕು ಈ ಜಾಗನ. ಒಂದು ಬೆಳೆ ಬೀಜದಿಂದ ಹಿಡಿದು ಮಾರ್ಕೆಟಿಂಗ್ವರೆಗೂ ನಿಮಗೆ ಸಂಪೂರ್ಣ ಮಾಹಿತಿ ಇಲ್ಲಿ ಸಿಕ್ಕತ್ತೆ. ಅಗ್ರಿಕಲ್ಚರಲ್ಲಿ ಆಗಿರೋ ಹೊಸ ಡೆವಲಪ್ಮೆಂಟ್ಸು, ಎಕ್ವಿಪ್ಮೆಂಟ್ಸು ಎಲ್ಲ ಒಂದೇ ಕಡೆ ಇದೆ. ತುಂಬ ನರ್ಸರಿಗಳು ಕೂಡ ಬಂದಿದೆ. ತಾಳ್ಮೆಯಿಂದ ನಿಮ್ಮ ಎಲ್ಲ ಡೌಟ್ಸ್ಗೂ ಆನ್ಸರ್ ಮಾಡ್ತಾರೆ. ಹಸು, ಕುರಿ, ಕೋಳಿ ಏನಾದರೂ ಸಾಕಬೇಕು ಅಂದ್ಕೊಂಡಿದ್ರೆ ಅದರ ಮೇಂಟೆನೆನ್ಸಿಂದ ಹಿಡಿದು ಮಾರ್ಕೆಟಿಂಗ್ವರೆಗೂ ನಿಮಗೆ ಏನೇ ಕನ್ಫ್ಯೂಷನ್ ಇದ್ದರೂ ದಿಸ್ ಈಸ್ ಯೋರ್ ಸ್ಟಾಪ್. ಒಂದು ಕ್ಲಾರಿಟಿ ಅಂತೂ ಪಕ್ಕಾ ಸಿಕ್ಕುತ್ತೆ. ಹಾಗೆ ಶಾಪಿಂಗ್ ಮಾಡ್ತೀನಿ ಅನ್ನೋದಾದರೆ ಒಳ್ಳೊಳ್ಳೆ ಸ್ಟಾಲ್ಸು ಇದೆ, ತಿನ್ನೋಕ್ಕೂ ಕೂಡ ಚೆನ್ನಾಗೇ ಇದೆ. ನಡೀತಾ ಇರೋದು GKVKಯಲ್ಲಿ 13th 16th ಇರುತ್ತೆ. ಅದೇ ಮಾಲು, ಅದೇ ಪಾರ್ಕು, ಎಸ್ಸೆಲ್ಲ ಹೋಗ್ತೀರಾ? ಕೃಷಿ ಮೇಳಕ್ಕೆ ಹೋಗಿದ್ದು ಬನ್ನಿ, ಪಕ್ಕಾ ಖುಷಿ ಆಗುತ್ತೆ. ಮಕ್ಕಳಿದ್ರೆ ಅವ್ರನ್ನು ಕರ್ಕೊಂಡು ಹೋಗಿ ಅವರಿಗೂ ವ್ಯವಸಾಯದ ಬಗ್ಗೆ, ಪ್ರಾಣಿಗಳ ಬಗ್ಗೆ ಹೇಳ್ಕೊಟ್ಟಾಗತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಫಾಲೋ ಮಾಡೋದು ಮರಿಬೇಡಿ ಆಯಿತಾ? ಮತ್ತೆ ಸಿಗ್ತೀನಿ. ಬೈ ಬಾಯ್.